ಇದೇ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು ಕೂಡ ಅಷ್ಟೆಲ್ಲ ಆದರೂ ಕೂಡ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅನುಮತಿಯನ್ನ ಕೊಟ್ಟ ಬಳಿಕ ಕಾನೂನು ಹೋರಾಟಕ್ಕೆ ಮುಂದಾಗಿತ್ತು ಕಾಂಗ್ರೆಸ್. ಸಿಎಂ ಮುಂದಾದರೂ ಶನಿವಾರವೇ ಅರ್ಜಿಯನ್ನ ಹಾಕಬೇಕಾಗಿತ್ತು, ಆದರೆ ಸೋಮವಾರ ಇವತ್ತು ಅರ್ಜಿಯನ್ನ ಹಾಕಿದ್ದಾರೆ. ಈಗ ಅರ್ಜಿಯ ವಾದ ಪ್ರತಿವಾದವೂ ಕೂಡ ನಡೀತಾ ಇದೆ. ಈಗ ಒಂದೊಂದು ವಿಚಾರ ಅಲ್ಲ, ಆಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ತನ್ನ ವಾದ ಆರಂಭ ಮಾಡುವಾಗಲೇ ಹೇಳಿದರು, ಕೇವಲ ಒಂದು ವಿಚಾರ ಇಲ್ಲಿ ಇಲ್ಲ, ಅನೇಕ ವಿಚಾರಗಳಿದೆ. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಒಂದು ವಿಚಾರದ ಬಗ್ಗೆ ನಾವು ವಾದ ಮಾಡಿದ್ರೆ ಇನ್ನೂ ಕೂಡ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಬೇರೆ ಕೋರ್ಟ್ನಾಗೆ ಮೊರೆ ಹೋಗ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಈಗ ವಿಚಾರಣೆಗೆ ಏನು ನಡೀತಾ ಇದೆಯಲ್ಲ, ಈ ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯಪಾಲರಿಗೂ ಕೂಡ ಅರ್ಜಿಯ ಪ್ರತಿಯನ್ನ ಕೊಟ್ಟಿದ್ರು. ಬಟ್ ಅರ್ಜಿ ವಿಚಾರಣೆಗೆ ಕಾಲಾವಕಾಶ ಬೇಕು ಅಂತ ತುಷಾರ್ ಮೆಹ್ತಾ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಈ ಅರ್ಜಿ ವಿಚಾರಣೆಗೆ ಕಾಲಾವಕಾಶಕ್ಕೆ ಮನವಿ ಮಾಡಿದ ಸಂದರ್ಭದಲ್ಲಿ ಆ ಥರ ರಾಜ್ಯಪಾಲರ ಅಂದರೆ ಬರಲೇಬೇಕು ಅನ್ನೋದೇನಿಲ್ಲ, ಅರ್ಜಿಯ ಪ್ರತಿ ನೀಡಿದ ಮಾತ್ರಕ್ಕೆ ಅವರ ವಾದ ಕೇಳಿಸ್ಕೋಬೇಕು ಅಂತಾನೆ ಏನು ಇಲ್ಲ ಅನ್ನೋದನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾರೆ. ಫಸ್ಟ್ ಯಾವಾಗ ಈ ಒಂದು ವಾದ ಆರಂಭ ಆಯ್ತಲ್ಲ, ಆಗ ಮನು ಸಿಂಘ್ವಿ ಅವರು ಹೇಳೋದು, ಇದು ಬೇರೆ ಬೇರೆ ವಿಚಾರಗಳಿವೆ, ಇದರಲ್ಲಿ ನಾನು ಒಂದೊಂದನ್ನು ಮಾತನಾಡ್ತಾ ಹೋಗ್ತೀನಿ, ಆದರೆ ನಾಳೆ ಕ್ರಿಮಿನಲ್ ಕೇಸ್ ಸಂಬಂಧ ಬೇರೆ ಕೋರ್ಟ್ನಲ್ಲಿ ವಾದ ಮಾಡ್ತೀವಿ, ಇದರಲ್ಲಿ ಸಾಕಷ್ಟು ಸಾಂವಿಧಾನಿಕ ಗೊಂದಲಗಳಿವೆ ಅನ್ನೋದನ್ನು ಕೂಡ ಮೊದಲೇ ಹೇಳ್ತಾ ತನ್ನ ವಾದವನ್ನು ಆರಂಭ ಮಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಈಗ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಂದರೆ ಭ್ರಷ್ಟಾಚಾರ ತಡೆ ಕಾಯ್ದೆಗೆ 17A ಅನ್ನು ಇತ್ತೀಚೆಗೆ ಸೇರಿಸಲಾಗಿದೆ. 17A ಕೇವಲ ಅನುಮತಿ ಅಷ್ಟೇ, 19 ಅಡಿಯ ಸಮ್ಮತಿ ಅಲ್ಲ ಅಂತ ಹೇಳಿ ಈಗ ಏನು ಸಿಂಘ್ವಿ ವಾದಕ್ಕೆ ನ್ಯಾಯಾಧೀಶರು ಹೇಳ್ತಾರೆ. ಅಲ್ಲಿ ನ್ಯಾಯಮೂರ್ತಿಗಳಾದಂಥ ಎಂ ನಾಗಪ್ರಸನ್ನ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ಅಂದರೆ ನಿಮಗೆ 17A ಅಡಿಯಲ್ಲಿ ಆರ್ಡರ್ ಮಾಡಿದ್ದಲ್ಲ, ಅಂದರೆ ಆದೇಶ ಮಾಡಿದ್ದಲ್ಲ, ಅವರು ಕೇವಲ ಅನುಮತಿಯನ್ನು ಕೊಟ್ಟಿದ್ದಷ್ಟೇ. ಗವರ್ನರ್ ಅನುಮತಿ ಕೊಟ್ಟಿರೋದು ಸರಿ ಇದೆ ಅಂತ ನ್ಯಾಯಾಧೀಶರು ಇಲ್ಲಿ ಹೇಳ್ತಾರೆ. ನ್ಯಾಯಮೂರ್ತಿ ಆಗಿರುವಂತಹ ನಾಗಪ್ರಸನ್ನ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿಂಘ್ವಿ ಅವರ ವಾದಕ್ಕೆ. 17A ಕೇವಲ ಅನುಮತಿ, ಅದು ಅನುಮತಿ ಕೊಡೋದಕ್ಕೆ ಅವರಿಗೆ ಅವಕಾಶ ಇದೆ, ಹಾಗಂತ ಹೇಳಿ ಅದು ಆದೇಶ ಮಾಡಿದ್ದಲ್ಲ, ಗವರ್ನರ್ ಅನುಮತಿ ನೀಡಿದ್ದಾರೆ, ಅದು ಸರಿ ಇದೆ ಅನ್ನೋದನ್ನ ಸಿಂಘ್ವಿ ವಾದಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆಗೆ 17A ಅನ್ನ ಇತ್ತೀಚೆಗೆ ಸೇರಿಸಲಾಗಿದೆ. ನೀವು ಓದ್ತಾ ಇರುವ ತೀರ್ಪು ಬರುವಾಗ ಈ ತಿದ್ದುಪಡಿ ಆಗಿರಲಿಲ್ಲ ಅಂತ ಹೇಳಿ ಸಿಂಘ್ವಿ ವಾದಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆಗ ನ್ಯಾಯಮೂರ್ತಿಗಳು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಇದರ ಅಡಿಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕೇಸ್ಗಳನ್ನು ರಿಜಿಸ್ಟರ್ ಮಾಡಬೇಕು, ಅದರ ಅಡಿಯಲ್ಲಿ ಸೆಕ್ಷನ್ಗಳನ್ನು ಹಾಕಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿಯೇ ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲೇ ಸೆಕ್ಷನ್ಗಳನ್ನು ಹಾಕ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಪ್ರಮುಖವಾಗಿ ಈಗ ಸಿಂಘ್ವಿ ಅವರು ಏನು ಒಂದಷ್ಟು ತೀರ್ಪುಗಳ ಬಗ್ಗೆ ಹೇಳಿದ್ರಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಂತಹ ತೀರ್ಪುಗಳ ಬಗ್ಗೆ ಉಲ್ಲೇಖ ಮಾಡಿದ್ರಲ್ಲ, ಆ ತೀರ್ಪುಗಳ ಆದೇಶದ ಬಗ್ಗೆ ಹೇಳಿದ್ರಲ್ಲ, ಆಗ ನ್ಯಾಯಾಧೀಶರು ಹೇಳ್ತಾರೆ, ನೀವು ಹೇಳ್ತಾ ಇರುವಂತಹ ತೀರ್ಪು ಇದೆಯಲ್ಲ, ಆ ತೀರ್ಪು ಬರುವಾಗ ಈಗ ಆಗಿರುವಂತಹ ತಿದ್ದುಪಡಿ ಆಗಿರಲಿಲ್ಲ ಅನ್ನೋದನ್ನ ಹೇಳ್ತಾರೆ. ಸಿಂಘ್ವಿ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆಗೆ 17A ಅನ್ನ ಇತ್ತೀಚೆಗೆ ಸೇರಿಸಲಾಗಿದೆ. ಅಂದ್ರೆ ಈ ಹಿಂದೆ ಅಲ್ಲ, ಈಗ ಹೊಸ ತಿದ್ದುಪಡಿ ಮಾಡಲಾಗಿದೆ ಕಾನೂನಿಗೆ, ಆ ತಿದ್ದುಪಡಿಯಲ್ಲಿ ಇರಲಿಲ್ಲ ಅದು. ಆದರೆ ಇದೀಗ 17A ಅನ್ನ ಭ್ರಷ್ಟಾಚಾರ ತಡೆ ಕಾಯ್ದೆಗೆ ಸೇರಿಸಲಾಗಿರೋದು ಅದು ಇತ್ತೀಚೆಗೆ ಅನ್ನೋದನ್ನು ಕೂಡ ನ್ಯಾಯಮೂರ್ತಿಗಳು ಹೇಳ್ತಾರೆ. ನೀವು ಏನೇನು ತೀರ್ಪುಗಳನ್ನು ಓದ್ತಾ ಇದ್ದೀರಾ, ಬೇರೆ ಬೇರೆ ಕೇಸ್ಗಳ ರೆಫರೆನ್ಸ್ ಅನ್ನ ಹೇಳ್ತಾ ಇದ್ದೀರಾ, ಆದೇಶವನ್ನ ಹೇಳ್ತಾ ಇದ್ದೀರಾ, ಅವೆಲ್ಲವೂ ಕೂಡ ಆ ತೀರ್ಪುಗಳು ಬರುವಂತಹ ಸಂದರ್ಭದಲ್ಲಿ ಈ ತಿದ್ದುಪಡಿ ಆಗಿರಲಿಲ್ಲ ಅನ್ನೋದನ್ನು ಕೂಡ ನ್ಯಾಯಮೂರ್ತಿಗಳು ಅಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸಿಂಘ್ವಿ ವಾದಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಈ ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದ್ ಕಡೆ ರಾಜ್ಯಪಾಲರು, ಮತ್ತೊಂದು ಕಡೆ ಅವರು ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಇವರು ಖಂಡನೆಯನ್ನ ವ್ಯಕ್ತಪಡಿಸಿರೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.